ಶಿವನ ಸಮುದ್ರ ಎಂಬ ಈ ಕ್ಷೇತ್ರವು ಶ್ರೀಚಕ್ರಾಂಕಿತ ಪ್ರಸನ್ನ ಮೀನಾಕ್ಷಿ ಸಮೇತ ಸೋಮೇಶ್ವರ ಸ್ವಾಮಿಯ ನೆಲೆಯಾಗಿದೆ. ಶಿವನಿಗೆ 4 ರೀತಿಯಾದ ಪರಮ ಭಕ್ತರಿರ್ತಾರೆ. ಅದರಲ್ಲಿ ಸಾಮೀಪ್ಯ, ಸಾಲೋಕ್ಯ, ಸಾರೂಪ್ಯ, ಸಾಮೀಪ್ಯ ಅಂತಂತೇಳಿ ಶಿವನ ಲೋಕದಲ್ಲಿ ಸೇವೆ ಮಾಡುವಂಥದ್ದು, ಶಿವನ ಹತ್ತಿರ ಇದ್ದು ಪೂಜೆ ಮಾಡುವಂಥದ್ದು, ಶಿವನ ರೂಪದಲ್ಲಿ ಪೂಜೆ ಮಾಡುವಂಥದ್ದು, ಶಿವನನ್ನು ಅರ್ಪಣೆ ಮಾಡ್ಕೊಳ್ಳುವಂಥದ್ದು. ಅದರಲ್ಲಿ ಸಾಲೋಕ್ಯ ಅಂತಂತೇಳಿ ಶಿವನಿಗೆ ಅರ್ಪಣೆ ಮಾಡಬೇಕು ಅಂತಂತೇಳಿ ಇಲ್ಲಿ ತಿರುನೀಲಕಂಠ ಅಂತ ಶಿವನ ಭಕ್ತ. ಅವನ ಕೆಲಸ ಏನು ಅಂತಂದರೆ ಕುಂಬಾರತನ ಆಗಿರುತ್ತೆ. ಮಡಕೆ ಕುಡಿಕೆ ಇದೆಲ್ಲ ಮಾಡುವಂಥದ್ದು. ಅವನು ಶಿವನಿಗೆ ತನ್ನಿಂದ ಏನಾದ್ರು ಅರ್ಪಣೆ ಮಾಡಬೇಕು ಅಂತಂತೇಳಿ ತನ್ನ ಕರಕುಶಲತೆ ಮೇಲೆ ಶಿವನಿಗೆ ಮಣ್ಣಿನ ಮುಕುರವನ್ನು ಅರ್ಪಣೆ ಮಾಡ್ತಾನೆ. ಮಣ್ಣಿನ ಮುಕುರ ಅಂತಂತಂದರೆ ಮಿರರ್, ಕನ್ನಡಿ. ಶಿವನಿಗೆ ಅರ್ಪಣೆ ಮಾಡಬೇಕು ಅಂತ ತಗೊಂಡೋಗ್ತಾನೆ. ಆ ಟೈಮ್ಲಿ ಅವನು ಶಿವನಿಂದ ಕೈಲಾಸ ಪರ್ವತಕ್ಕೆ ತಗೊಂಡೋಗಿ ಶಿವನಿಗೆ ಅರ್ಪಣೆ ಮಾಡ್ತಾನೆ. ಆಗ ಶಿವ ಮತ್ತೆ ಅಮ್ಮನವರಿಬ್ಬರು ಪಾರ್ವತಿ ಸಲಿಲಿಲಾಪದಲ್ಲಿ ಇರ್ಬೇಕಾದ್ರೆ ಶಿವನಿಗೆ ತನ್ನ ಮುಕುರವನ್ನು ಅರ್ಪಣೆ ಮಾಡಿದಾಗ ಶಿವ ಭಕ್ತಾಧೀನ ಅಂತಂತೇಳಿ ಶಿವನಿಗೆ ಭಕ್ತಿಯಿಂದ ಏನು ಕೊಟ್ಟರು ಸಹ ಶಿವನಿಗೆ ಅರ್ಪಣೆ ಮಾಡ್ಕೊಳ್ಳೋ ಇರೋವಂಥದ್ದು. ಶಿವ ತನ್ನ ಅರ್ಪಣೆ ಮಾಡ್ಕೊಂಡಾಗ ಅಮ್ಮನವರು ಹೀಯಾಳಿಸ್ತಾರೆ, ನಿನ್ನ ಭಕ್ತ ನೋಡಿದ್ರೆ ಮಣ್ಣಲ್ಲಿ ಮುಕುರ ಮಾಡ್ಕೊಂಡಿದ್ದಾನೆ, ನೀನು ಅದನ್ನ ಕಂಡು ಖುಷಿ ಪಡ್ತಿದ್ದಲ್ಲ ಅಂತ. ಯಾವ ತಾಮಸ ಪ್ರವೃತ್ತಿ ಇದ್ದು ಕೈಲಾಸದಲ್ಲಿ ಅಮ್ಮನವ್ರು ಇರೋಕ್ಕೆ ಅನುಗ್ರಹ ಇರಲ್ವೋ ಆಗ ಶಿವ ಪಾರ್ವತಿಗೆ ಶಾಪ ನೀಡುವಂಥ ಸಂದರ್ಭ. ಶಿವನಿಗೆ ಕೋಪ ಬಂದು ಅಮ್ಮನವ್ರಿಗೆ ಕಾಳಿ ಸಂಚಾರದಲ್ಲಿ ಭೂಲೋಕದಲ್ಲಿ ಜನ್ಮ ತಾಳು ಅಂತಂತೇಳಿ ಶಾಪ ನೀಡುವಂಥದ್ದು. ಅಮ್ಮನವರು ಪಾರ್ವತಿ ಸ್ವರೂಪದಲ್ಲಿ ಇರ್ಬೇಕಾದ್ರೆ ಕಾಳಿ ಸ್ವರೂಪದಲ್ಲಿ ಅಮ್ಮನವರು ಇಲ್ಲಿ ವಿಶೇಷವಾಗಿ ಅಷ್ಟಭುಜಾಕೃತಿಯಲ್ಲಿ ಇಲ್ಲಿರೋ ಜನಗಳನ್ನೆಲ್ಲ ಯಾವುದೇ ಥರ ಸಂಜೆ ಹೊಸಲಿಂದ ಹೊರಗಡೆ ಏನೇ ಇದ್ರು ಮನುಷ್ಯ ಆಗಿರ್ಬೋದು, ಪ್ರಾಣಿಗಳ ಆಗಿರ್ಬೋದು, ನರಭಕ್ಷಕ್ಕೆ ಅಂತಂತೇಳಿ ವನದುರ್ಗ ಅಂತಂತೇಳಿ ಈ ಕ್ಷೇತ್ರದಲ್ಲಿ ಅನುಗ್ರಹ ಮಾಡಿ ಸಂಹಾರ ಮಾಡಿ ಮಾಡ್ತಿರುವಂಥದ್ದು ಬಹಳ ಇದಾಗಿರುತ್ತೆ. ಆ ಟೈಮ್ಲಿ ಶಿವ ಅಮ್ಮನವ್ರಿಗೆ ತನ್ನ ತಪ್ಪಿನ ಅರಿವಾಗಿ ಈ ತಪ್ಪಿಗೆ ಶಾಪ ವಿಮೋಚನೆ ಹೇಗೆ ಅಂತ ಕೇಳಿದಾಗ ಇಲ್ಲಿ ಶಂಕರಾಚಾರ್ಯ ಸ್ವರೂಪದಲ್ಲಿ ಶಿವನೇ ಬಂದು ಅನುಗ್ರಹ ಮಾಡ್ತೀನಿ ಅನ್ನೋದು